ಗದಗದ ಕುರಟ್ಟಿ ಗ್ರಾಮದ ಬಳಿ ಗುಂಡಿನ ಸದ್ದು ಕೇಳಿಸಿದೆ. ಅದು ಮೋಸ್ಟ್ ವಾಂಟೆಡ್ ಖದೀಮನಿಗೆ ಗುಂಡೇಟು ಬಿದ್ದಿದೆ. 3 ರಾಜ್ಯಗಳಿಗೆ ಬೇಕಾಗಿದ್ದಂತಹ ಬಗರ್ ಅಲಿ ಮೇಲೆ ಫೈರಿಂಗ್ ಮಾಡಿದ್ದಾರೆ ಪೊಲೀಸರು. ಗದಗದ ಕುರಟ್ಟಿ ಗ್ರಾಮದಲ್ಲಿ ಗುಂಡಿನ ಸದ್ದು ಕೇಳಿಸಿರುವಂಥದ್ದು. 3 ರಾಜ್ಯಗಳಿಗೆ ಬೇಕಾಗಿದ್ದಂತಹ ಬಗರ್ ಅಲಿ ಇರಾನಿಗೆ ಗುಂಡಿಟ್ಟಿದ್ದಾರೆ ಪೊಲೀಸರು. ಅದಾದ ನಂತರ ಆತನನ್ನ ಬಂಧಿಸಿರೋದು. ಆರೋಪಿ ಮೇಲೆ ಫೈರ್ ಮಾಡಿದ್ದ ಬೆಟಗೇರಿ ಸಿಪಿಐ ಧೀರಜ್ ಸಿಂಧೆ. ಈಗ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿ ಬಗರ್ ಅಲಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಖದೀಮ ಬಗರ್ ಅಲಿ ಮೊಣಕಾಲು ಸೀಳಿದ್ದಾರೆ ಪೊಲೀಸರು. 2 ಪೊಲೀಸ್ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ರೋಣ ಆಸ್ಪತ್ರೆಯಲ್ಲಿ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಆಗ್ತಾ ಇದೆ. ಹನುಮಂತ ಓಲೆಕಾರ್, ಅಶೋಕ್ ಗಾಯಗೊಂಡ ಪೊಲೀಸ್ ಸಿಬ್ಬಂದಿ ಆಗಿದ್ದಾರೆ. ಅಂತಾರಾಜ್ಯ ಖದೀಮ ಬಗರ್ ಅಲಿ ಇರಾನಿ 3 ರಾಜ್ಯಗಳ ಮೋಸ್ಟ್ ವಾಂಟೆಡ್ ಖದೀಮ. ಆತನನ್ನ ಹಿಡಿಯೋದಿಕ್ಕೆ ಪೊಲೀಸರು ಗುಂಡು ಹಾರಿಸಬೇಕಾಯಿತು. ಗುಂಡೇಟು ಆತನ ಕಾಲಿಗೆ ತಗುಲಿದೆ. ಬಗರ್ ಅಲಿ ಇರಾನಿ ಗುಂಡಿಟ್ಟು ತದನಂತರ ಆತನನ್ನ ಬಂಧಿಸಿದ್ದಾರೆ ಪೊಲೀಸರು. ಗದಗ ಜಿಲ್ಲೆ ರೋಣ ತಾಲೂಕಿನ ಕುರಟ್ಟಿ ಗ್ರಾಮದ ಬಳಿ ಗುಂಡಿನ ಸದ್ದು ಕೇಳಿಸಿರೋದು. ಬಗರ್ ಅಲಿ 3 ರಾಜ್ಯಗಳ ಮೋಸ್ಟ್ ವಾಂಟೆಡ್ ಖದೀಮ. ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಕಳ್ಳತನ ಮಾಡಿದ್ದಾನೆ. ಗಂಗಾವತಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್. ಜೂನ್ 28ರಂದು ಸಿನಿಮೀಯ ರೀತಿಯಲ್ಲಿ ಪರಾರಿಯಾಗಿದ್ದ ಇದೇ ವ್ಯಕ್ತಿ ಬಗರ್ ಅಲಿ ತಂದೆ ಸಹೋದರನಿಂದಲೂ ಕೂಡ ಈತನಿಗೆ ಸಾಥ್ ಸಿಗ್ತಾ ಇದೆ. ಕಳ್ಳತನಕ್ಕೆ ಹಲ್ಲೆ ಮಾಡಿ ಸ್ಕೂಟಿಯಲ್ಲಿ 3 ಕೂಡ ಎಸ್ಕೇಪ್ ಆಗಿದೆ. ಪೊಲೀಸರ ಮೇಲೆ ಹಲ್ಲೆ ಕೇಸ್ನಲ್ಲಿ ಬಗರ್ ಅಲಿ ಅರೆಸ್ಟ್ ಆಗಿದ್ದಾನೀಗ. ಬೆಟಗೇರಿ ಪೊಲೀಸರು ಬಂಧನ ಮಾಡಿ ಮಹಜರ್ಗಾಗಿ ಕರೆದುಕೊಂಡು ಹೋಗ್ತಾ ಇದ್ರು. ಕರೆ ತಂದಿದ್ರು ಈತನನ್ನ. ಮಹಜರ್ ವೇಳೆ ಪೊಲೀಸರ ಮೇಲೆ ಈ ಖದೀಮ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸ್ ಅಧಿಕಾರಿಗಳು ಈತನ ಮೊಣಕಾಲು ಸೀಳಿದ್ದಾರೆ. ಈ ಪ್ರಕರಣದಲ್ಲಿ ಈತನನ್ನು ದಸ್ತಗಿರಿ ಮಾಡುವ ಕುರಿತು ನಾವು ವಿಶೇಷವಾಗಿ ತಂಡಗಳನ್ನು ರಚನೆ ಮಾಡಿ ದಸ್ತಗಿರಿ ಮಾಡಿ ದಿನಾಂಕ 17/11/2024ರಂದು ಈತನನ್ನು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಪೊಲೀಸ್ ವಶಕ್ಕೆ ತೆಗೆದುಕೊಂಡು ಮುಂದಿನ ತನಿಖೆ ಕೈಗೊಳ್ಳುವ ಕುರಿತು ಈತನನ್ನು ರೋಣ ಪೊಲೀಸ್ ಠಾಣೆಯ ಹೊಳೆ ಆಲೂರು ರೈಲ್ವೆ ಠಾಣೆಯ ಹತ್ತಿರ ಹೋಗಿ ಪಂಚನಾಮ ಜರುಗಿಸಿ ಮರಳಿ ಬರುವಾಗ ಈತನು ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗಿ, ಅಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಮಯದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ಈತನಿಗೆ ಸಾಕಷ್ಟು ವಾರ್ನ್ ಮಾಡಿದರೂ ಕೂಡ ಅವನು ಕೇಳದೆ ಅವ್ರ ಮೇಲೆ ಕಲ್ಲು ತೂರಾಡಿ ಪರಾರಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಮಯದಲ್ಲಿ ಅಲ್ಲಿ ಹಾಜರಿದ್ದ ತನಿಖಾಧಿಕಾರಿ ಧೀರಜ್ ಸಿಂಧೆ ಇವರು ಒಂದು ಗುಂಡನ್ನು ಏರ್ ಫೈರ್ ಮಾಡ್ತಾರೆ. ಆವಾಗಲೂ ಕೂಡ ಅವನು ಕೇಳಿದಾಗ ಅನಿವಾರ್ಯವಾಗಿ ಅವರ ರಕ್ಷಣೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈ ಬಗರ್ ಅಲಿ ಯಾವೆಲ್ಲ ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕಾಗಿದ್ದ 3 ರಾಜ್ಯದ ಮೋಸ್ಟ್ ವಾಂಟೆಡ್ ಖದೀಮ ಆಯಿತ. ಸೊ ಆತನ ಮೇಲಿರುವಂತಹ ಕೇಸ್ ಏನು, ಯಾವ ರೀತಿ ಕಾರ್ಯಾಚರಣೆ ನಡೀತಿದ್ದು? ಎಸ್ ವೀಣಾ, ನಟೋರಿಯಸ್ ಕಳ್ಳನೇತ ಈತ ಗದಗ ಮೂಲದವನು. 3 ರಾಜ್ಯ ಅಲ್ಲದೆ ವಿವಿಧ, ಅಂದ್ರೆ ಗದಗನ್ನ ಹೊರತುಪಡಿಸಿ ಅಕ್ಕಪಕ್ಕದ ಜಿಲ್ಲೆ, ಪಕ್ಕದ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಈತ ಕಳ್ಳತನ ಮಾಡ್ತಾ ಇದ್ದ. ಅಂದ್ರೆ ರಾಜ್ಯ ಇರುವಂತಹ ಸ್ಥಳದಲ್ಲಿ ಕಳ್ಳತನ ಮಾಡ್ತಾ ಇದ್ರೆ ಇವನ ಮೇಲೆ ಅನುಮಾನ ಬರುತ್ತೆ ಅಂತ ಹೇಳಿ ಇವನ ಪ್ಯಾಟರ್ನ್ ಹೀಗಿತ್ತು. ಬೇರೆ ರಾಜ್ಯದಲ್ಲಿ ಹಾಗೂ ಪಕ್ಕದ ಜಿಲ್ಲೆಗಳಲ್ಲಿ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಹೀಗೆ 2023ರಲ್ಲಿ ಗಂಗಾವತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈತ ಒಂದು ಕಳ್ಳತನ ಮಾಡ್ತಾನೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಹುಡುಕ್ತಾ ಗಂಗಾವತಿ ಪೊಲೀಸರು ಗದಗಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ಇವನನ್ನ ಸೆರೆ ಹಿಡಿದು ಗಂಗಾವತಿ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಈತನ ಸಹಚರರು, ಈತನ ಜೊತೆಗೆ ಇದ್ದಂತಹ 2, ಇವನ ತಂದೆ ಮತ್ತು ಇವನ ಸಹೋದರ, ಅವರು ಕೂಡ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದಂತವರು. ಅವರು ಇವನನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ವಾಹನಕ್ಕೆ, ಖಾಸಗಿ ವಾಹನದಲ್ಲಿ ಇವರು, ಅಂದ್ರೆ ಯಾರು ಗೊತ್ತಾಗದೆ ರೀತಿಯಲ್ಲಿ ಇವನ್ನ ಎತ್ತಾಕೋಬೇಕು ಅನ್ನೋ ಕಾರಣಕ್ಕೆ ಇವರು ಬಂದಿದ್ರು. ಅಂತ ಸಂದರ್ಭದಲ್ಲಿ ಇವ್ರನ್ನ ಗಾಡಿ ಮೇಲೆ ಅಟ್ಯಾಕ್ ಮಾಡಿ 2 ಪೊಲೀಸರಿಗೆ ಗಾಯ ಮಾಡಿ ಈತನನ್ನ ಸೆಕ್ಯೂರ್ ಮಾಡ್ಲಿಕ್ಕೆ, ಅಂದ್ರೆ ಇವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಅವರು ಯಶಸ್ವಿ ಆಗಿದ್ರು. ಪೊಲೀಸರಿಗೆ ಒಂದು ರೀತಿಯ ಚಾಲೆಂಜ್ ರೀತಿಯಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿ ಹೊಳೆ ಆಲೂರಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಟ್ರೈನ್ ಮೂಲಕ ಅವರು
ಎಸ್ಕೇಪ್ ಆಗಿದ್ರು. ಹೀಗಾಗಿ ಇವನ್ನ ಜಾಡನ್ನ ಹಿಡಿದು ತನಿಖೆ ಮಾಡಲಿಕ್ಕೆ ಪೊಲೀಸರು ಬೆಟಗೇರಿ ಬಡಾವಣೆ ಪೊಲೀಸರು ಮುಂದಾಗಿದ್ರು. ಇಂಥ ಸಂದರ್ಭದಲ್ಲಿ ಎಸ್, ಥ್ಯಾಂಕ್ ಯು ಗಿರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.